ವಿದ್ಯುತ್ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಕಾರ್ತಿಕ್ ಕುಂದರ್. ಫಿನ್ಲ್ಯಾಂಡ್ ದೇಶದ ವಿಜ್ಞಾನಿಗಳು ಇತ್ತೀಚೆಗೆ ಬಹು ನಿರೀಕ್ಷಿತ ವಿಜ್ಞಾನ ಯಶಸ್ಸನ್ನು ಸಾಧಿಸಿದ್ದಾರೆ. ಡಾಟಾ ಸೆಂಟರ್ಗಳ ಸಿಸ್ಟಮ್ಗಳಿಂದ ಸೃಷ್ಟಿಯಾಗುವಂತಹ ಶಾಖವನ್ನು ಬಳಸಿ ವಿದ್ಯುತ್ ತಯಾರಿಸುವಂಥ ತಂತ್ರಜ್ಞಾನವನ್ನು ವಿಸ್ತರಿಸಿ ಕೇಬಲ್ ಅಥವಾ ವೈರ್ ಇಲ್ಲದೆ ವಿದ್ಯುತ್ ಹರಿಸುವ ಪ್ರಯೋಗದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಇದಕ್ಕೆ ಮೂಲ ತತ್ವವು ವೈಫೈ ಮೂಲಕ ಡೇಟಾ ಸಾಗಿಸುವಂತಹ ರೀತಿಯಲ್ಲಿಯೇ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ರೆಸೋನೆಂಟ್ ಕಂಪ್ಲಿಂಗ್ ಟೆಕ್ನಾಲಜಿಯನ್ನು ಉಪಯೋಗಿಸಿ ಗಾಳಿ ಮೂಲಕ ವಿದ್ಯುತ್ ಹರಿಸುವಂತಹ ಅವಕಾಶವನ್ನ ಫಿನ್ನಿಶ್ ವಿಜ್ಞಾನಿಗಳು ತಮ್ಮ ಪ್ರಯೋಗಗಳಲ್ಲಿ ಸಾಬೀತುಪಡಿಸಿದ್ದಾರೆ. ಹಲವಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಪ್ರಯೋಗಗಳು ನಡೆಯುತ್ತಲೇ ಬಂದಿದ್ದರೂ ಕೂಡ ಫಿನ್ಲ್ಯಾಂಡ್ ತಂಡವು ಇತ್ತೀಚೆಗೆ ಸುಲಭವಾದ ಅನುಸ್ಥಿತಿಗಳಲ್ಲಿಯೇ ಈ ತಂತ್ರಜ್ಞಾನವನ್ನ ಯಶಸ್ವಿಯಾಗಿ ಬಳಕೆ ಮಾಡಲಾಗಿದೆ ಎಂದು ಪ್ರಕಟಿಸಿದೆ. ಸದ್ಯಕ್ಕೆ ಈ ತಂತ್ರಜ್ಞಾನ ಕೆಳಗಿನ ಅಂತರಗಳಲ್ಲಿಯೇ ಕಾರ್ಯಕ್ಷಮ ಆದರೆ ಮುಂದಿನ ದಿನಗಳಲ್ಲಿ ಇಂಟರ್ನೆಟ್ ಬಳಕೆಯಷ್ಟೇ ಸುಲಭವಾಗಿ ಕೇಬಲ್ ಇಲ್ಲದೆ ವಿದ್ಯುತ್ ಹರಿಸಲು ಸಾಧ್ಯವಾಗಬಹುದು ಎಂಬ ನಿರೀಕ್ಷೆ ಇದೆ. ಅಮೆರಿಕದ ಡಿಫೆನ್ಸ್ ರಿಸರ್ಚ್ ಸಂಸ್ಥೆ ದರ್ಪಾ ಸಹ ಈ ಕ್ಷೇತ್ರದಲ್ಲಿ ಪ್ರಯೋಗ ನಡೆಸಿದ್ದು ಲೇಸರ್ ಮೂಲಕ 8 ರಿಂದ 9 ಕಿಲೋಮೀಟರ್ ದೂರಕ್ಕೆ ವೈರ್ಲೆಸ್ ವಿದ್ಯುತ್ ರವಾನಿಸಲು ಯಶಸ್ವಿಯಾಗಿದೆ. ಇತ್ತೀಚೆಗಿನ ಪ್ರಯೋಗದಲ್ಲಿ 8.6 ಕಿಲೋಮೀಟರ್ ದೂರಕ್ಕೆ 800 ವ್ಯಾಟ್ನಷ್ಟು ವಿದ್ಯುತ್ ಯಶಸ್ವಿಯಾಗಿ ಹರಿಸಲಾಗಿದೆ. ಈ ಹಿಂದೆ 1.7 ಕಿಲೋಮೀಟರ್ ದೂರದಲ್ಲಿ 25 ಸೆಕೆಂಡ್ಗಳ ಕಾಲ 230 ವ್ಯಾಟ್ ವಿದ್ಯುತ್ ಹರಿಸಿರುವುದು ಈ ಪ್ರಯೋಗದ ಮುನ್ನೋಟವಾಗಿದೆ. ಇನ್ನು ಈ ವೈರ್ಲೆಸ್ ವಿದ್ಯುತ್ ತಂತ್ರಜ್ಞಾನ ಹೊಸದಲ್ಲ. ಶತಮಾನಗಳಿಗಿಂತಲೂ ಮುಂದಲೇ ಈ ಕ್ಷೇತ್ರದಲ್ಲಿ ಪ್ರಯೋಗಗಳು ನಡೆದಿವೆ. ಇತ್ತೀಚೆಗೆ ಈ ತಂತ್ರಜ್ಞಾನವನ್ನ ಕುತೂಹಲ ಮತ್ತು ಆಸಕ್ತಿ ಹೆಚ್ಚಿಸಿದ್ದು ಭವಿಷ್ಯದಲ್ಲಿ ಬಾಹ್ಯಾಕಾಶದಲ್ಲಿ ಸೂರ್ಯನ ಶಕ್ತಿಯನ್ನು ಬಳಸಿಕೊಂಡು ಭೂಮಿಗೆ ವಿದ್ಯುತ್ ಹರಿಸುವ ಯೋಜನೆಗಳಲ್ಲಿ ಕೂಡ ಪ್ರಯೋಗಗಳು ನಡೆಯುತ್ತಿವೆ. ಫಿನ್ಲ್ಯಾಂಡ್ ವಿಜ್ಞಾನಿಗಳ ಈ ಯಶಸ್ಸು ವೈರ್ಲೆಸ್ ವಿದ್ಯುತ್ ತಂತ್ರಜ್ಞಾನವನ್ನ ದಿನನಿತ್ಯ ಜೀವನಕ್ಕೆ ತರುವಂತಹ ಹೊಸ ದಾರಿ ತೆರೆದಿತ್ತು. ಶೀಘ್ರದಲ್ಲೇ ನಮ್ಮ ಮನೆಗಳು, ಕಚೇರಿಗಳು, ಡಿವೈಸ್ಗಳು, ಕೇಬಲ್ಗಳಲ್ಲಿ ಸಡಿಲವಾಗಿ ಗಾಳಿಯ ಮೂಲಕ ವಿದ್ಯುತ್ ಪಡೆಯುವ ದಿನವನ್ನ ನೋಟಕ್ಕೆ ತರುತ್ತದೆ ಎಂದು ತಜ್ಞರು ನಂಬಿದ್ದಾರೆ. ಇನ್ನಷ್ಟು ಮಾಹಿತಿಗಳಿಗಾಗಿ ನೋಡ್ತಾ ಇರಿ ವಿದ್ಯುತ್ ವಾಣಿ.